ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .com ಇಂಟರ್ನ್ಯಾಷನಲ್ ನ್ಯೂಸ್ ಸುತ್ತು ಜಗತ್ತುಗೆ ಸ್ವಾಗತ. ನಾನು ಸುಜಯ್ ರಾಜ್. ತಾಲಿಬಾನ್ ಟೇಕ್ ಓವರ್ ಟೈಮಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ, ನ್ಯಾಟೋ ಮತ್ತು ಆಫ್ಘಾನ್ ಪಡೆಗಳು ಬಿಟ್ಟು ಹೋದ ಆಯುಧಗಳು ಈಗ ಪಾಕಿಸ್ತಾನದಲ್ಲಿ ಅಗ್ಗದ ದರದಲ್ಲಿ ಬಿಕರಿ ಆಗ್ತಾ ಇವೆ ಅಂತ ವರದಿಯಾಗಿದೆ. ಆಫ್ಘಾನ್ ಗಡಿಗೆ ಹತ್ತಿರ ಇರುವ ಪಾಕಿಸ್ತಾನದ ಲಂಡಿಕೋತಲ್ ನಗರದಲ್ಲಿ ಅಮೆರಿಕ ಮತ್ತು ನ್ಯಾಟೋ ಪಡೆಗಳು ಬಿಟ್ಟು ಹೋದ ಗನ್ನು, ಪಿಸ್ತೂಲು, ಗ್ರಾನೈಡು, ಡ್ಯಾಗರು, ನೈಟ್ ವಿಷನ್ ಗಾಗಲ್ಸು, ಬೈನಾಕ್ಯುಲರು, ಮಿಲಿಟರಿ ಸಮವಸ್ತ್ರ ಇದೆಲ್ಲ ಈಗ ಜನರಿಗೆ ಅನಾಯಾಸವಾಗಿ ಸಿಗ್ತಾ ಇವೆ. ಅಮೆರಿಕ ಮತ್ತು ನ್ಯಾಟೋ ಸೇನೆ ಅಫ್ಘಾನಿಸ್ತಾನವನ್ನು ಬಿಟ್ಟು ಹೋದ ತಕ್ಷಣ ಅವರು ಬಿಟ್ಟು ಹೋದ ಆಯುಧಗಳು ತಾಲಿಬಾನಿಗಳು ಮತ್ತು ಸ್ಥಳೀಯರ ಪಾಲಾಗಿತ್ತು. ಆದರೆ ಇತ್ತೀಚೆಗೆ ತಾಲಿಬಾನ್ ಸರ್ಕಾರ ಅಮೆರಿಕದ ಆಯುಧಗಳನ್ನು ಇಟ್ಕೊಂಡಿದ್ದು ಗೊತ್ತಾದರೆ ಅವರಿಗೆ ಶಿಕ್ಷೆ ನೀಡಲಾಗುತ್ತೆ ಅಂತ ಎಚ್ಚರಿಸಿತ್ತು. ಸೊ ಪಕ್ಕದ ಪಾಕಿಸ್ತಾನಕ್ಕೆ ಈ ಆಯುಧಗಳು ಸ್ಮಗಲ್ ಆಗೋದು ಮತ್ತಷ್ಟು ಹೆಚ್ಚಾಗಿದೆ. ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬರಬೇಕು ಅಂತಂದರೆ 3 ಹಂತದ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಹೀಗಿದ್ರೂ ಕೂಡ ಹಣ್ಣು ಮತ್ತು ತರಕಾರಿ ಟ್ರಕ್ಗಳಲ್ಲಿ ಇವುಗಳನ್ನು ಇರಿಸಿ ಸಾಗಿಸಲಾಗ್ತಾ ಇದೆ. ಇನ್ನು ಚೆಕ್ ಪೋಸ್ಟ್ಗಳಲ್ಲಿ ಇಡೀ ಟ್ರಕ್ಕನ್ನೇ ಸ್ಕ್ಯಾನ್ ಮಾಡುವ ವ್ಯವಸ್ಥೆ ಇದ್ರೂ ಕೂಡ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಆಯುಧಗಳು ಬರ್ತಾ ಇವೆ. ಹಾಗಂದ್ರೆ ಇದರಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರುವ ಅನುಮಾನ ಕೂಡ ಬರ್ತಾ ಇದೆ. ಪಾಕಿಗಳ ಕೈಗೆ ಇಂತಹ ಆಟಿಕೆಗಳ ಥರ ಇರುವ ಆಯುಧಗಳು ಸಿಗೋದು ಒಳ್ಳೆ ವಿಚಾರ ಅಲ್ಲ. ಯಾಕೆಂತಂದರೆ ಇದರಿಂದ ಪಾಕ್ ಜೊತೆಗೆ ಗಡಿ ಹಂಚಿಕೊಂಡಿರುವ ಭಾರತಕ್ಕೂ ಕೂಡ ಸಮಸ್ಯೆ ಆಗ್ಬೋದು. ಬೇರೆ ದೇಶಗಳ ವಿಚಾರದಲ್ಲಿ ಮೂಗು ತೂರಿಸುವ ಪಾಕಿಸ್ತಾನ ಮೊದಲು ತನ್ನ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ಕೋಬೇಕು. ಯಾಕೆಂತಂದರೆ ವ್ಯಕ್ತಿಯೊಬ್ಬನನ್ನು ಮರಕ್ಕೆ ನೇತು ಹಾಕಿ ಮರದ ಸುತ್ತಲೂ ಜನ ನಿಂತು ಕಲ್ಲು ಇಟ್ಟಿಗೆಗಳಿಂದ ಹೊಡೆದು ಆತನನ್ನು ಸಾಯಿಸಿದ ಭೀಕರ ಘಟನೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಖಾನೇವಾಲ್ ಜಿಲ್ಲೆಯಲ್ಲಿ ನಡೆದಿದೆ. ಖುರಾನನ್ನು ಹರಿದು ಅದರ ಕೆಲವೊಂದು ಪುಟಗಳಿಗೆ ಬೆಂಕಿ ಹಚ್ಚಿದ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಕೈಗೆತ್ತಿಕೊಂಡ ಜನ ಹೀಗೆ ಮಾಡಿದ್ದಾರೆ. ಇದನ್ನು ಖಂಡಿಸಿರುವ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅಪರಾಧಿಗಳ ವಿರುದ್ಧ ಮತ್ತು ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಪೊಲೀಸರ ವಿರುದ್ಧ ಕ್ರಮ ಕೈಗೊಂಡ ಬಗ್ಗೆ ರಿಪೋರ್ಟ್ ಕೊಡುವಂತೆ ಪಂಜಾಬ್ ಐಜಿಗೆ ಸೂಚಿಸಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಮೃತ ವ್ಯಕ್ತಿಯನ್ನ 50 ವರ್ಷದ ಮೊಹಮ್ಮದ್ ಮುಷ್ತಾಕ್ ಅಂತ ಗುರುತಿಸಲಾಗಿದೆ. ಈತ ಮಾನಸಿಕ ಅಸ್ವಸ್ಥ ಕೂಡ ಆಗಿದ್ದ ಅಂತ ಆರಂಭಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಘಟನೆ ಸಂಬಂಧ ಹಲವರನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಪಾಕಿಸ್ತಾನದಲ್ಲಿ ಜನರೇ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ. 2 ತಿಂಗಳ ಹಿಂದಷ್ಟೇ ಇದೇ ಪಂಜಾಬ್ ಪ್ರಾಂತ್ಯದ ಸಿಯಾಲ್ಕೋಟ್ನಲ್ಲಿ ಶ್ರೀಲಂಕಾ ಮೂಲಕದ ಫ್ಯಾಕ್ಟರಿ ಮ್ಯಾನೇಜರನ್ನು ಕೊಂದು ಆತನಿಗೆ ಬೆಂಕಿ ಹಚ್ಚಿದ್ರು ಜನ. ಭಾರತೀಯರ ಭದ್ರತೆ ಮತ್ತು ಖಾಸಗಿತನಕ್ಕೆ ಆತಂಕ ಉಂಟು ಮಾಡುತ್ತಿವೆ ಅಂತ ಚೀನಾದ 54 ಆ್ಯಪ್ಗಳನ್ನು ಭಾರತ ಬ್ಯಾನ್ ಮಾಡಿದೆ. ಈಗ ಬ್ಯಾನ್ ಆಗಿರುವ ಆ್ಯಪ್ಗಳಲ್ಲಿ ಸ್ವೀಟ್ ಸೆಲ್ಫಿ HD, ಬ್ಯೂಟಿ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ, ಗರೇನಾ ಫ್ರೀ ಫೈರ್ ಇಲ್ಯುಮಿನೇಟ್, ವೈವಾ ವಿಡಿಯೋ ಎಡಿಟರ್, ಟೆನ್ಸೆಂಟ್ ಡ್ರೈವರ್, ಅನ್ಮ್ಯೋಜಿ ಅರೇನಾ, ಆ್ಯಪ್ ಲಾಕ್, ಡ್ಯುಯಲ್ ಸ್ಪೇಸ್ ಲೈಟ್ ಮುಂತಾದವುಗಳು ಸೇರಿವೆ. ಇದರಲ್ಲಿ ಹೆಚ್ಚಿನ ಆ್ಯಪ್ಗಳು ಚೀನಾದ ಟೆಕ್ ಕಂಪನಿಗಳಾದ ಟಿನ್ಸೆಂಟ್, ಅಲಿಬಾಬಾ ಮತ್ತು ನೆಟ್ಈಸ್ಗೆ ಸೇರಿದ್ವು. ಅಂದಹಾಗೆ ಈ ಹಿಂದೆ ಬ್ಯಾನ್ ಆಗಿದ್ದ ಆ್ಯಪ್ಗಳ ಮರು ಅವತಾರವಾಗಿದ್ವು ಇದೆಲ್ಲ. ಈ ಆ್ಯಪ್ಗಳೆಲ್ಲ ವಿವಿಧ ರೀತಿಯ ಪರ್ಮಿಷನ್ಗಳನ್ನು ಪಡ್ಕೊಳ್ತಾ ಇದ್ವು ಮತ್ತು ಭಾರತೀಯರ ಸೂಕ್ಷ್ಮ ಡೇಟಾಗಳನ್ನು ಚೀನಾದ ಸರ್ವರ್ಗಳಿಗೆ ರವಾನಿಸ್ತಾ ಇದ್ವು. ಹಾಂಗ್ಕಾಂಗ್ ಅಥವಾ ಸಿಂಗಾಪುರ್ಗಳಿಂದ ಈ ಆ್ಯಪ್ಗಳನ್ನು ನಿರ್ವಹಿಸಲಾಗ್ತಾ ಇತ್ತು. ಆದರೆ ಡೇಟಾ ಮಾತ್ರ ಕೊನೆಗೆ ಚೀನಾಗೆ ಹೋಗ್ತಾ ಇತ್ತು ಅಂತ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ತಿಳಿಸಿದೆ. ಕಳೆದ ವರ್ಷ ಜೂನ್ನಲ್ಲಿ ಟಿಕ್ಟಾಕ್, ವಿಚಾಟ್, ಹಲೋ ಸೇರಿದಂತೆ ಚೀನಾದ ಹಲವು ಆ್ಯಪ್ಗಳನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿತ್ತು. 2020 ಮೇ ಜೂನ್ನಲ್ಲಿ ಭಾರತ ಮತ್ತು ಚೀನಾ ಸೇನೆಗಳ ನಡುವೆ ಗಡಿ ಸಂಘರ್ಷ ನಡೆದ ಬಳಿಕ ಇದುವರೆಗೆ ಒಟ್ಟು 321 ಚೈನೀಸ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿದಂತಾಗಿದೆ. ಯುಕ್ರೇನ್ ಮೇಲೆ ರಷ್ಯಾ ಯಾವ ಕ್ಷಣದಲ್ಲಾದರೂ ಆಕ್ರಮಣ ಮಾಡಬಹುದು ಅಂತಿರುವ ಅಮೆರಿಕ ಈ ದಾಳಿಗೆ ರಷ್ಯಾ ಅಚ್ಚರಿಯ ನೆಪವನ್ನು ಸೃಷ್ಟಿಸಬಹುದು, ಆ ನೆಪ ಹೇಳಿ ದಾಳಿ ಮಾಡಬಹುದು ಅಂತ ಹೇಳಿದೆ. ಅಮೆರಿಕ ಅಧ್ಯಕ್ಷ ಬೈಡನ್ ಮತ್ತು ಯುಕ್ರೇನ್ ಅಧ್ಯಕ್ಷ ವೊಲದಿಮಿರ್ ಝೆಲೆನ್ಸ್ಕಿ ಮಧ್ಯೆ ಭಾನುವಾರ ಮತ್ತೊಂದು ರೌಂಡ್ ಮಾತುಕತೆ ನಡೆದಿದೆ. ದೂರವಾಣಿ ಮೂಲಕ ನಡೆದಿರುವ ಈ ಮಾತುಕತೆಯಲ್ಲಿ ಯುಕ್ರೇನ್ಗೆ ಬರುವಂತೆ ಬೈಡನ್ಗೆ ಝೆಲೆನ್ಸ್ಕಿ ಆಹ್ವಾನ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸವಿದೆ, ಮುಂದಿನ ದಿನಗಳಲ್ಲಿ ನೀವು ಕಿವ್ಗೆ ಭೇಟಿ ನೀಡಿದರೆ ಅದರಿಂದ ಸ್ಟ್ರಾಂಗ್ ಸಿಗ್ನಲ್ ಕೊಟ್ಟಾಗುತ್ತೆ, ಜೊತೆಗೆ ಪರಿಸ್ಥಿತಿ ಸ್ಥಿರಗೊಳಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಅದಕ್ಕೆ ಬೈಡನ್, ಯುಕ್ರೇನ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆ ಕಾಪಾಡೋದಕ್ಕೆ ಅಮೆರಿಕ ಬದ್ಧವಾಗಿದೆ. ರಷ್ಯಾದ ಯಾವುದೇ ಆಕ್ರಮಣಕಾರಿ ನಡೆಗೆ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ತಕ್ಷಣವೇ ನಿರ್ಣಾಯಕ ಪ್ರತಿಕ್ರಿಯೆ ಕೊಡಲಿವೆ ಎಂದು ಹೇಳಿದ್ದಾರೆ ಅಂತ ಶ್ವೇತಭವನ ತಿಳಿಸಿದೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿದ ತಕ್ಷಣ ಯುಕ್ರೇನ್ನ ಪ್ರಮುಖ ನಗರಗಳಲ್ಲಿ ದಂಗೆಗಳನ್ನು ಏಳಿಸುವ ಟಾಸ್ಕನ್ನು ರಷ್ಯಾದ ಪವರ್ಫುಲ್ ಸ್ಪೈ ಏಜೆನ್ಸಿಯಾದ FSBಗೆ ನೀಡಲಾಗಿದೆ ಅಂತ ಯುನೈಟೆಡ್ ಕಿಂಗ್ಡಮ್ ನಂಬಿದೆ. ಮೊದಲಿಗೆ ಯುಕ್ರೇನ್ನ ಸೇನಾ ನೆಲೆಗಳ ಮೇಲೆ ರಷ್ಯಾ ಆಕ್ರಮಣ ಮಾಡೋದು,
ಬಳಿಕ ರಾಜಧಾನಿ ಕ್ವೀವ್ ಮತ್ತು ಇತರ ನಗರಗಳನ್ನು ಸುತ್ತುವರಿಯೋದು. ನಂತರ ಆ ನಗರಗಳಲ್ಲಿ ಗಲಭೆಕೋರರ ಮೂಲಕ FSB ರಷ್ಯಾ ಪರ ನಾಯಕತ್ವವನ್ನು ಸ್ಥಾಪಿಸೋದು. ಇದೆಲ್ಲ ರಷ್ಯಾ ಪ್ಲಾನ್ ಅಂತ UK ಹೇಳಿದೆ. ಇದೆಲ್ಲದರ ನಡುವೆ ವಿದೇಶಿ ನ್ಯೂಸ್ ಪೇಪರ್ಗಳಲ್ಲಿ ಕೌಂಟ್ ಡೌನ್ ಟು ವಾರ್, ಯುರೋಪನ್ನು ಸೇವ್ ಮಾಡೋದಕ್ಕೆ ಇನ್ನು 48 ಗಂಟೆಗಳು ಮಾತ್ರ ಅಂತೆಲ್ಲ ಫ್ರಂಟ್ ಪೇಜ್ ಸ್ಟೋರಿ ಪ್ರಕಟವಾಗ್ತಾ ಇದೆ. ಇನ್ನು ಯುಕ್ರೇನನ್ನು ನ್ಯಾಟೋಗೆ ಸೇರಿಸಿಕೊಳ್ಬಾರ್ದು ಅನ್ನೋದು ರಷ್ಯಾದ ಪ್ರಮುಖ ಡಿಮ್ಯಾಂಡ್ಗಳಲ್ಲಿ ಒಂದು. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧವನ್ನು ತಪ್ಪಿಸೋದಕ್ಕೆ ಯುಕ್ರೇನ್ ನ್ಯಾಟೋಗೆ ಸೇರೋದನ್ನು ಅವಾಯ್ಡ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಯುನೈಟೆಡ್ ಕಿಂಗ್ಡಮ್ಗೆ ಯುಕ್ರೇನ್ ರಾಯಭಾರಿ ಆಗಿರುವ ವಾಡಿಮ್ ಪ್ರಿಸ್ಟೈಕೋ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ನ್ಯಾಟೋ ಈ ಹಿಂದೆ ಮಾತನಾಡುವಾಗ ಯುಕ್ರೇನನ್ನು ನ್ಯಾಟೋ ಸದಸ್ಯರಾಗಿರೋದ್ರಿಂದ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ವು. ಆದರೆ ಈಗ ಯುಕ್ರೇನೇ ಒಂದು ಹೆಜ್ಜೆ ಹಿಂದಕ್ಕೆ ಇಡುತ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸಂಭಾವ್ಯ ಯುದ್ಧವನ್ನು ತಡೆಯೋದಕ್ಕೆ ರಾಜತಾಂತ್ರಿಕ ಪ್ರಯತ್ನಗಳು ಕೂಡ ನಡೀತಾ ಇವೆ. ಜರ್ಮನಿ ಚಾನ್ಸಲರ್ ಓಲಾಫ್ ಶೋಲ್ಸ್ ಸೋಮವಾರ ಯುಕ್ರೇನ್ ರಾಜಧಾನಿ ಕ್ವೀವ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಜೆಲೆನ್ಸ್ಕಿಯನ್ನ ಭೇಟಿ ಆಗ್ತಾರೆ. ಬಳಿಕ ಮಂಗಳವಾರ ರಷ್ಯಾ ರಾಜಧಾನಿ ಮಾಸ್ಕೋಗೆ ಹೋಗಿ ಪುಟಿನನ್ನ ಕೂಡ ಭೇಟಿಯಾಗಲಿದ್ದಾರೆ. ಇನ್ನು ಯುದ್ಧದ ವಾತಾವರಣ ನಿರ್ಮಾಣವಾಗಿರುವ ಬೆನ್ನಲ್ಲೇ ಒಂದೊಂದೇ ದೇಶಗಳು ಯುಕ್ರೇನ್ನಲ್ಲಿ ವಾಸಿಸುತ್ತಿರುವ ತಮ್ಮ ಪ್ರಜೆಗಳಿಗೆ ಜಾಗ ಖಾಲಿ ಮಾಡುವಂತೆ ಹೇಳ್ತಾ ಇವೆ. ಈಗಾಗಲೇ ಅಮೆರಿಕ, ಜರ್ಮನಿ, ಇಟಲಿ, ಬ್ರಿಟನ್, ಐರ್ಲ್ಯಾಂಡ್, ಬೆಲ್ಜಿಯಂ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್, ಕೆನಡಾ, ನಾರ್ವೆ, ಈಸ್ಟೋನಿಯಾ, ಲಿಥುವೇನಿಯಾ, ಬಲ್ಗೇರಿಯಾ, ಸ್ಲೋವೇನಿಯಾ, ಆಸ್ಟ್ರೇಲಿಯಾ, ಜಪಾನ್, ಇಸ್ರೇಲ್, ಸೌದಿ ಅರೇಬಿಯಾ, UAE ಇನ್ನೂ ಮುಂತಾದ ದೇಶಗಳು ತಮ್ಮ ತಮ್ಮ ದೇಶದ ನಾಗರಿಕರು ಯುಕ್ರೇನ್ ಅನ್ನು ಬಿಡುವಂತೆ ಸೂಚಿಸಿವೆ. ಫ್ರಾನ್ಸ್ ತನ್ನ ಜನರಿಗೆ ಯುಕ್ರೇನ್ನ ಉತ್ತರ ಮತ್ತು ಪೂರ್ವ ಗಡಿ ಪ್ರದೇಶಗಳಿಗೆ ಹೋಗದಂತೆ ಎಚ್ಚರಿಕೆ ಕೊಟ್ಟಿದೆ. ಯುಕ್ರೇನ್ ಜೊತೆಗೆ ಗಡಿ ಹಂಚಿಕೊಳ್ಳುವ ರೊಮೇನಿಯಾ ಕೂಡ ತನ್ನ ನಾಗರಿಕರು ಯುಕ್ರೇನ್ಗೆ ಹೋಗದಂತೆ ನಿರ್ದೇಶನ ಕೊಟ್ಟಿದೆ. ಇಷ್ಟೇ ಅಲ್ಲದೆ ಹಲವಾರು ದೇಶಗಳು ಯುಕ್ರೇನ್ನಲ್ಲಿರುವ ತಮ್ಮ ರಾಯಭಾರ ಕಚೇರಿಗಳನ್ನು ಸಹ ಖಾಲಿ ಮಾಡಿವೆ. ಅದರಲ್ಲಿ ಮುಖ್ಯವಾಗಿ ಅಮೆರಿಕ ಹೆಚ್ಚು ಕಡಿಮೆ ಕ್ವೀವ್ನಲ್ಲಿರುವ ತನ್ನ ಎಲ್ಲ ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನ ಖಾಲಿ ಮಾಡುವಂತೆ ಆದೇಶಿಸಿದೆ. ಪಶ್ಚಿಮದ ಲಿವ್ ನಗರದಲ್ಲಿ ಮಾತ್ರ ಕೆಲವು ಸಿಬ್ಬಂದಿಗಳನ್ನು ಇರಿಸಿ ಅಲ್ಲಿಂದಲೇ ಅಮೆರಿಕ ರಾಜತಾಂತ್ರಿಕೆಯನ್ನ ಮಾಡ್ತಿರುತ್ತೆ. ಇನ್ನು ಈ ಉದ್ವಿಗ್ನತೆ ನಡುವೆನೆ ರಷ್ಯಾದ ಜಲಪ್ರದೇಶದಲ್ಲಿ ಅಕ್ರಮವಾಗಿ ಪ್ರವೇಶಿಸಿದ ಅಮೆರಿಕದ ಸಬ್ಮರೀನ್ ಅನ್ನ ಶನಿವಾರ ವಾಪಸ್ ಓಡಿಸಿರೋದಾಗಿ ರಷ್ಯಾ ಹೇಳಿಕೊಂಡಿದೆ. ಈ ಸಂಬಂಧ ಹೇಳಿಕೆ ನೀಡಿರುವ ರಷ್ಯಾದ ರಕ್ಷಣಾ ಇಲಾಖೆ ಕ್ವಿರಿಲ್ ದ್ವೀಪಗಳ ಬಳಿ ತಮ್ಮ ಸಬ್ಮರೀನ್ ಡೆಸ್ಟ್ರಾಯರ್ ಮಿಲಿಟರಿ ಡ್ರಿಲ್ ನಡೆಸುವಾಗ ಅಮೆರಿಕದ ವರ್ಜಿನಿಯಾ ಕ್ಲಾಸ್ ಸಬ್ಮರೀನ್ಗೆ ಮೇಲೆ ಬರೋದಕ್ಕೆ ಹೇಳಿದಾಗ ಅವರು ಮಾತು ಕೇಳಿಲ್ಲ. ನಂತರ ಸೂಕ್ತ ಕ್ರಮದಲ್ಲಿ ನಮ್ಮವರು ಅದನ್ನು ಓಡಿಸಿದ್ದಾರೆ ಅಂತ ಹೇಳಿದೆ. ಇನ್ನು ಈ ಸಂಬಂಧ ಮಾಸ್ಕೋದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯ ರಕ್ಷಣಾ ಇಲಾಖೆ ಅಧಿಕಾರಿಗೆ ನೋಟಿಸ್ ಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಅಮೆರಿಕ, ರಷ್ಯಾ ಹೇಳೋದ್ರಲ್ಲಿ ಯಾವ ಸತ್ಯವೂ ಇಲ್ಲ, ನಮ್ಮ ಸಬ್ಮರೀನ್ನ ಲೊಕೇಶನ್ ಏನು ಅಂತಾನೂ ನಾವು ಹೇಳಲ್ಲ, ಆದರೆ ಇಂಟರ್ನ್ಯಾಷನಲ್ ವಾಟರ್ಸ್ನಲ್ಲಿ ನೌಕಾಯಾನ ನಡೆಸ್ತೇವೆ, ಕಾರ್ಯಾಚರಣೆ ಕೂಡ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಕಳೆದ 6 ದಿನಗಳಿಂದ ಬಂದ್ ಆಗಿದ್ದ ಉತ್ತರ ಅಮೆರಿಕ ಖಂಡದ ಬ್ಯುಸಿಯೆಸ್ಟ್ ವ್ಯಾಪಾರಿ ಮಾರ್ಗ ಎನಿಸಿಕೊಂಡಿರುವ ಅಂಬಾಸಿಡರ್ ಬ್ರಿಡ್ಜ್ ಅನ್ನ ಮತ್ತೆ ಓಪನ್ ಮಾಡಲಾಗಿದೆ. ಕೊರೋನಾ ಲಸಿಕೆ ಕಡ್ಡಾಯ ಮಾಡಿದ್ದರ ವಿರುದ್ಧ ಕೆನಡಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು ಈ ಬ್ರಿಡ್ಜ್ ಅನ್ನ ಬ್ಲಾಕ್ ಮಾಡಿದ್ರು. ಅಮೆರಿಕ ಮತ್ತು ಕೆನಡಾ ಮಧ್ಯೆ 25% ವ್ಯಾಪಾರ ವಹಿವಾಟು ಈ ಮಾರ್ಗದ ಮೂಲಕನೇ ನಡೀತಾ ಇತ್ತು. ಅದೇ ಬಂದ್ ಆಗಿದ್ರಿಂದ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತ್ತು. ಫೋರ್ಡ್, ಜನರಲ್ ಮೋಟಾರ್ಸ್ ಮತ್ತು ಟೊಯೋಟಾ ಮುಂತಾದ ಕಂಪನಿಗಳು ತಮ್ಮ ಉತ್ಪಾದನೆಯನ್ನು ಕಡಿತಗೊಳಿಸಿದ್ವು. ಇದೀಗ ಭಾನುವಾರ ಸಂಜೆ ಆ ಬ್ರಿಡ್ಜ್ ಅನ್ನ ಪೊಲೀಸರು ಕ್ಲಿಯರ್ ಮಾಡಿದ್ದಾರೆ. ಈ ವೇಳೆ ಹಲವು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಯಿತು. ಇನ್ನು ವ್ಯಾಕ್ಸಿನ್ ವಿರುದ್ಧದ ಗಲಾಟೆ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ಗೂ ಹಬ್ಬಿದ್ದು ಟ್ರಾಫಿಕ್ ಬ್ಲಾಕ್ ಮಾಡೋದಕ್ಕೆ ಹೋಗುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಶ್ರುವಾಯು ಸಿಡಿಸಿದ್ದಾರೆ. ಹಲವು ವಾಹನಗಳಿಗೆ ಫೈನ್ ಹಾಕಿದ್ದಾರೆ, ಹಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆನಡಾದ ವ್ಯಾಕ್ಸಿನ್ ಪ್ರೊಟೆಸ್ಟ್ನಿಂದ ಸ್ಫೂರ್ತಿ ಪಡೆದು ಅದೇ ರೀತಿ ಪ್ಯಾರಿಸ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಪ್ರತಿಭಟನಾಕಾರರು ಹೋಗ್ತಾ ಇದ್ರು. ಈ ವೇಳೆ ಪೊಲೀಸರು ನಗರಕ್ಕೆ ಪ್ರವೇಶ ಮಾಡುವ ಬಳಿಯೇ ಅವರನ್ನ ತಡೆದಿದ್ದಾರೆ. ಇಷ್ಟಾದರೂ ಕೂಡ ಸುಮಾರು 100 ವಾಹನಗಳು ಪ್ಯಾರಿಸ್ ಒಳನುಗ್ಗಿ ಪ್ರಖ್ಯಾತ ಚಾಂಪ್ಸ್ ಎಲಿಸಿಸ್ ಸ್ಟ್ರೀಟ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಾಲಿಬಾನ್ ವಿರುದ್ಧ ಪ್ರತಿಭಟಿಸಿ ಬಳಿಕ ಕಣ್ಮರೆಯಾಗಿದ್ದ 4 ಆಫ್ಘನ್ ಮಹಿಳಾ ಹೋರಾಟಗಾರರನ್ನ ತಾಲಿಬಾನಿಗಳು ರಿಲೀಸ್ ಮಾಡಿದ್ದಾರೆ ಅಂತ ಯುನೈಟೆಡ್ ನೇಷನ್ ಅಸಿಸ್ಟೆನ್ಸ್ ಮಿಷನ್ ಇನ್ ಅಫ್ಘಾನಿಸ್ತಾನ್ ಮಾಹಿತಿ ಕೊಟ್ಟಿದೆ. ಇವರೆಲ್ಲ ತಾಲಿಬಾನ್ ಆಡಳಿತದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡಬೇಕು, ಕಠಿಣ ನಿರ್ಬಂಧಗಳನ್ನು ಸಡಿಲಗೊಳಿಸಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ರು. ಅದಾದ ಬಳಿಕ ಇವರು ಮತ್ತೆ ಇವರ ಮನೆಯವರು ಕಣ್ಮರೆಯಾಗ್ಬಿಟ್ಟಿದ್ರು. ಇವರೆಲ್ಲ ಕಣ್ಮರೆ ಆಗೋದ್ರ ಹಿಂದೆ ತಾಲಿಬಾನಿಗಳ ಕೈವಾಡ ಇರಬಹುದು ಅಂತ ಅನುಮಾನ ಬಂದಿತ್ತು. ಆದರೆ ತಾಲಿಬಾನ್ ಮಾತ್ರ ತಾವು ಯಾರನ್ನೂ ಎತ್ತಾಕೊಂಡು ಹೋಗಿಲ್ಲ ಅಂತ ಹೇಳಿತ್ತು. ಆದರೆ ಈಗ ನಾಪತ್ತೆಯಾಗಿ ಹಲವು ದಿನಗಳ ಬಳಿಕ ಅವರನ್ನು ಬಿಡುಗಡೆ ಮಾಡಲಾಗಿದೆ ಅಂತ UNAMA ಮಾಹಿತಿ ಕೊಟ್ಟಿದೆ. ಇನ್ನು ಯುನೈಟೆಡ್ ಕಿಂಗ್ಡಮ್ ಕೂಡ ತಾಲಿಬಾನ್ ತನ್ನ ಕೆಲ ಪತ್ರಕರ್ತರು ಸೇರಿದಂತೆ ಕನಿಷ್ಠ 6 ಮಂದಿಯನ್ನ ಬಂಧಿಸಿದೆ ಅಂತ ದೂರಿದೆ.
ಕಟ್ಟ ಸಂಪ್ರದಾಯವಾದಿ ಅಂತ ಕರೆಸಿಕೊಳ್ಳುವ ಸೌದಿ ಅರೇಬಿಯಾ ನಿಧಾನವಾಗಿ ಮಾಡರ್ನ್ ಆಗ್ತಾ ಇದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಒಂದು ಕಾಲದಲ್ಲಿ ಸೌದಿ ಅರೇಬಿಯಾದಲ್ಲಿ ವ್ಯಾಲೆಂಟೈನ್ಸ್ ಡೇ ಐಟಮ್ಗಳನ್ನ ಸೇಲ್ ಮಾಡುವವರ ಮೇಲೆ ರೇಡ್ ಮಾಡಲಾಗ್ತಾ ಇತ್ತು. ಜನ ಕೂಡ ಫೆಬ್ರವರಿ 14ರಂದು ರೆಡ್ ಡ್ರೆಸ್ ಧರಿಸೋದಕ್ಕೆ ನಿರ್ಬಂಧ ಇತ್ತು. ಆದರೆ ಈ ಸಲ ಸೌದಿ ಅರೇಬಿಯಾ ಕೂಡ ಹೆಸರು ಹೇಳದೇನೆ ವ್ಯಾಲೆಂಟೈನ್ಸ್ ಡೇ ಅನ್ನ ಮಾಡಿಕೊಂಡಿದೆ. ರಿಯಾದ್ನ ಮಾಲ್ಗಳಲ್ಲಿ ಕೆಂಪು ಬಣ್ಣದ ಬಟ್ಟೆಗಳಿಂದ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ಗಿಫ್ಟ್ ಸ್ಟೋರ್ಗಳಲ್ಲೂ ಕೂಡ ಕೆಂಪು ಬಣ್ಣದ ಗಿಫ್ಟ್ ಅನ್ನ ಖರೀದಿಸೋದಕ್ಕೆ ಜನ ಮುಗಿಬಿದ್ದಿದ್ರು. ಆದರೆ ಎಲ್ಲೂ ಕೂಡ ವ್ಯಾಲೆಂಟೈನ್ಸ್ ಡೇ ಅಂತ ಹೆಸರು ಕಾಣಲಿಲ್ಲ. ವಿಶ್ವಸಂಸ್ಥೆಯ 5 ಅಧಿಕಾರಿಗಳು ದಕ್ಷಿಣ ಯೆಮೆನ್ನ ಅಬ್ಯಾನ್ನಲ್ಲಿ ಕಿಡ್ನಾಪ್ ಆಗಿದ್ದಾರೆ ಅಂತ ವಿಶ್ವಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಬ್ಯಾನ್ನಿಂದ ಯೆಮೆನ್ ರಾಜಧಾನಿ ಆಡ್ಯಾನ್ಗೆ ವಾಪಸ್ ಆಗುವಾಗ ಅಪಹರಣ ಆಗಿದೆ ಅಂತ ವರದಿಯಾಗಿದೆ. ಆದರೆ ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಂದಹಾಗೆ ಸಂಘರ್ಷದ ನೆಲೆಯಾಗಿರುವ ಯೆಮೆನ್ನಲ್ಲಿ ಇರಾನ್ ಪ್ರೇರಿತ ಹೌತಿ ಬಂಡುಕೋರರು ಸೌದಿ ಮತ್ತು ಯೆಮೆನ್ ಸರ್ಕಾರದ ವಿರುದ್ಧ 2015ರಿಂದನೂ ಯುದ್ಧ ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿ ಕಿಡ್ನಾಪ್ ಹಿಂದೆ ಹೌತಿಗಳ ಕೈವಾಡ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಒಂದಾದ ಮೇಲೊಂದರಂತೆ ಕ್ಷಿಪಣಿ ಪರೀಕ್ಷೆ ಮಾಡ್ತಾ ಇರುವ ಉತ್ತರ ಕೊರಿಯಾ ಈಗ ಪ್ರಚೋದನಕಾರಿ ಹಂತದಲ್ಲಿದೆ ಅಂತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಹೇಳಿದ್ದಾರೆ. ಅಮೆರಿಕದ ಹೊನೊಲುಲುವಿನಲ್ಲಿ ಜಪಾನ್ ಮತ್ತು ದಕ್ಷಿಣ ಕೊರಿಯಾದ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ತರ ಕೊರಿಯಾ ಪ್ರಚೋದನೆಯ ಹಂತದಲ್ಲಿದೆ. ಕಿಮ್ ಜಾಂಗ್ ಉನ್ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸಿ ಮಾತುಕತೆಗೆ ಬರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕೊರಿಯನ್ ಪೆನಿನ್ಸುಲಾವನ್ನ ಡಿನ್ಯೂಕ್ಲಿಯರೈಸ್ ಮಾಡೋದಕ್ಕೆ ಬದ್ಧರಾಗಿದ್ದೇವೆ ಅಂತ 3 ನಾಯಕರು ಪುನರುಚ್ಚರಿಸಿದ್ದಾರೆ. 2 ವಾರಗಳ ಹಿಂದೆ ಕಣ್ಮರೆಯಾಗಿದ್ದ ಜಪಾನ್ ಏರ್ವೇಸ್ನ 2 ಪೈಲಟ್ಗಳು ಶವವಾಗಿ ಪತ್ತೆಯಾಗಿದ್ದಾರೆ. ಜಪಾನಿನ ಸಮುದ್ರದಲ್ಲಿ ಅವರ ಮೃತದೇಹಗಳು ಪತ್ತೆಯಾಗಿವೆ. ಜನವರಿ 31ರಂದು ಟ್ರೈನಿಂಗ್ ಮಿಷನ್ಗೆ ಸೇರಿದ್ದ F-15 ಯುದ್ಧ ವಿಮಾನವೊಂದು ರಡಾರ್ ಸಂಪರ್ಕ ಕಳೆದುಕೊಂಡಿತ್ತು. ಬಳಿಕ ಜಪಾನ್ ನೌಕಾಪಡೆ ಶೋಧ ಕಾರ್ಯವನ್ನ ನಡೆಸಿತ್ತು. ಯುದ್ಧ ವಿಮಾನ ಪತನವಾಗೋದಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.